ಆ್ಯಕ್ಚುಲಿ 2020ರಲ್ಲಿ ನಾವು ಸಿನಿಮಾ ಪ್ರಾರಂಭ ಮಾಡಿದ್ವಿ. ಮುಗಿಯೋ ಟೈಮಿಗೆ ಕರೆಕ್ಟಾಗಿ ಕರೋನಾ ಬಂತು. ಆ ಕರೋನಾ ಯಾವ ರೀತಿ ನಮ್ಮನ್ನು ಕಾಡ್ತು, ಯಾವ ರೀತಿ ನಮ್ಮನ್ನು ನೋವು ಕೊಡ್ತನ್ನೋದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿರುವಂಥ ಎಲ್ಲರೂ ನಾವು ನೋಡಿದ್ದೀವಿ, ಅನುಭವಿಸಿದ್ವಿ. ಆ ಭಯದಿಂದ ಆ ಕಾಲದಲ್ಲಿ ನಾನು ಸಿನಿಮಾ ಬಿಡುಗಡೆಗೆ ಧೈರ್ಯ ಮಾಡಲಿಲ್ಲ. ಈಗಲೂ ಭಯ ಇತ್ತು, ಯಾವ ರೀತಿ ಈ ಸಿನಿಮಾ ನಾನು ಆಚೆ ತರಲಿ ಅಂತ. ಆವಾಗ ನಮ್ಮ ದೊಮ್ಮರಕೃಷ್ಣ ಸುರೇಶ್ ಅವರು ರಾಜ್ ಅವ್ರ ಬಗ್ಗೆ ಹೇಳಿದರು. ರಾಜ್ ಅವರು ಇವತ್ತು ಪರಿಚಯ ಅಲ್ಲ, ವಿಜಯನಗರದಲ್ಲಿ ಯಾವಾಗ ನಾನು ಮನೆ ಮಾಡಿದನೋ ಆ ಕಾಲದಿಂದ ನಮ್ಮ ಕುಟುಂಬಕ್ಕೆ ಅವರು ವೈದ್ಯ ಸೇವೆ ಮಾಡಿ ನಮ್ಮನ್ನೆಲ್ಲ ಇಲ್ಲಿವರೆಗೂ ಆರೋಗ್ಯವಾಗಿ ಕಾಪಾಡಿ ಬಂದಂಥ ವೈದ್ಯ ನಾರಾಯಣ ಹರಿ ಡಾಕ್ಟರ್ ರಾಜ್ ಅವರು. ಫಸ್ಟ್ ಪ್ರೊಜೆಕ್ಷನ್ ಅವ್ರಿಗೆ ಹಾಕಿದ್ದೀನಿ ನಾನು. ನಾನು ಸಿನಿಮಾ ನೋಡಿ ನಿಮ್ಗೇನು ಅನ್ನಿಸ್ತು ಹೇಳಿ ಅನ್ನುವಾಗ ಆಚೆ ಬರ್ತಾನೆ ತುಂಬ ಚೆನ್ನಾಗಿದೆ, ಇದು ಸಮಾಜಕ್ಕೆ ಬೇಕೇ ಬೇಕು, ಇಂಥ ಸಿನಿಮಾ ಬಿಡುಗಡೆ ಆಗಲೇಬೇಕು ಅಂತ ಅವ್ರು ಹೇಳಿದ ಮೇಲೆ ಸ್ವಲ್ಪ ಧೈರ್ಯ ಬಂತು. ಯಾವತ್ತು ಫಸ್ಟ್ ನೋಡಿದವರು ಏನು ಹೇಳ್ತಾರೋ ಆ ಸಿನಿಮಾಗೆ ಒಂದು ಜಾತಕ ಬರೆಯೋ ಥರ ಪಾಸಿಟಿವ್ ಆಗಿ ಅವರು ತುಂಬ ಪಾಸಿಟಿವ್ ಫೀಲ್ ಮಾಡಿದ್ದಾರೆ. ಇನ್ನೂ ಒಂದು ಸಲಹೆ ಕೊಟ್ಟಿದ್ದಾರೆ, ನೀವೆಲ್ಲ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಿರಲ್ವಾ, ಬರೀ ಸೆಂಟಿಮೆಂಟ್ ಈ ಸಿನಿಮಾನಲ್ಲಿದೆ, ಕಾಮಿಡಿ ಯಾಕೆ ಮಾಡಬಾರದು, ನೀವು ಶೂಟಿಂಗ್ ಮಾಡಿದಂದ್ರೆ ನಾನು 10 ಲಕ್ಷ ಕೊಡ್ತೀನಿ, ಶೂಟಿಂಗ್ ಮಾಡಿ ಆ್ಯಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಿ, ಅನ್ನ ಇದು ಆ ಥರ ಸಿನಿಮಾ ಇಲ್ಲ, ಒಂದು ಮೋಟಿವೇಶನ್ ಆಗಿ ಇಟ್ಕೊಂಡು ನಾನು ಈ ಸಿನಿಮಾ ಮಾಡಿದ್ದೀನಿ. ನಾನು ಪುನಃ ಮಧ್ಯದಲ್ಲಿ ನಾನು ಕಾಮಿಡಿ ತುರುಕಿ ಏನೇನೋ ಮಾಡಿದರೆ ಅದು ಬೇರೆ ಥರ ಆಗ್ಬೋದು, ಇಟ್ ವೋಂಟ್ ರೀಚ್ ಅಂತ ನಾನು ಅವ್ನು ಕನ್ವಿನ್ಸ್ ಮಾಡಿದ್ದೀನಿ. ಅವ್ರು ಹೇಳಿದ್ದಾರೆ, ನೀವು ಧೈರ್ಯವಾಗಿ ಬಿಡುಗಡೆ ಮಾಡಿ, ನಿಮ್ಮಿಂದ ನಾನಿದ್ದೀನಿ, ನಿಮ್ಗೆ ಯಾವ ರೀತಿ ಸಹಾಯ ಬೇಕೋ ನಾನು ಮಾಡ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ. ನಮ್ಮ ರಾಜು ಅವರು ಅವರು ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರೆಲ್ಲ. ಆದ್ರೂ ಕರೋನಾ ಟೈಮ್ನಲ್ಲಿ ಸಿನಿಮಾ ರಂಗಕ್ಕೆ ತುಂಬಾ ಸೇವೆ ಮಾಡಿದ್ದಾರೆ ಥ್ರೂ ದೊಮ್ಮರಕೃಷ್ಣ ಸುರೇಶ್. ಅವರೆಲ್ಲ ಲಿಸ್ಟ್ ಮಾಡಿಕೊಂಡು ಸಿನಿಮಾ ರಂಗದಲ್ಲಿ ಯಾರ್ಯಾರು ಕಷ್ಟದಲ್ಲಿದ್ದಾರೆ, ಯಾವ್ಯಾವ ಡಿಪಾರ್ಟ್ಮೆಂಟ್ ಕಷ್ಟದಲ್ಲಿದ್ದಾರೆ ಅಂತ ಲಿಸ್ಟ್ ಕೊಡೋದು, ರಾಜು ಅವರು ಅವ್ರ ಅಕೌಂಟ್ ತಗೊಳ್ಳೋದು, ಅಕೌಂಟ್ಗೆ ಆಗ್ತಾ ಇರೋದೇ ಕೆಲಸ ಮಾಡಿದ್ದಾರೆ ಅಂತವರು ನಮ್ಮ ಡಾಕ್ಟರ್ ರಾಜು ಅವರು. ಸಿನಿಮಾ ರಂಗಕ್ಕೆ ಸಂಬಂಧ ಇಲ್ಲದವರು, ಸಿನಿಮಾ ರಂಗಕ್ಕೆ ತುಂಬಾ ಸೇವೆ ಮಾಡಿದಂಥವ್ರು ಡಾಕ್ಟರ್ ರಾಜು ಅವರು. ಇನ್ನು ಈ ಚಿತ್ರಕ್ಕೆ ಬರೋಕೆ, ಈಗ ರಿಲೀಸ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಅವ್ರು ತಗೊಂಡಿದ್ದಾರೆ. ನೀವು ಮಾಡಿ, ನಾವಿದೀವಿ ಬ್ಯಾಕ್ಗ್ರೌಂಡ್ ಅಂತ ಸಪೋರ್ಟ್ ಮಾಡಿದ್ದು ಅಂತ ಹೇಳಿದ ಮೇಲೆ ಧೈರ್ಯವಾಗಿ ಇವತ್ತು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ನಾನು. ಅದರ್ವೈಸ್ ನನಗೆ ಧೈರ್ಯ ಇಲ್ಲ, ಯಾಕಂದ್ರೆ ಜನ ಬರ್ತಾರೋ ಬರಲ್ವೋ ಅಂತ ಭಯ ನನಗಿತ್ತು. ನನ್ನ ಹಿಂದೆ ರಾಜು ಅವರು ಇದ್ದಾರೆ, ಏನೇ ಕಷ್ಟ ಬಂದ್ರೆ ನಾನು ಇರ್ತೀನಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ. ಆ ಧೈರ್ಯದಿಂದ ನಾನು ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಆಂಕರ್ ದಿವ್ಯಾ ಆಲೂರ್ ಅವರು ಇದ್ದಾರೆ, ಇವರೆಲ್ಲ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅವರು ಕರವೇ ಅಧ್ಯಕ್ಷರಾದಂಥ ನಾರಾಯಣಗೌಡರನ್ನು ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿ ಈ ರೀತಿ ನಮ್ಮ ಅಂಕುಲ್ ಸಾಯಿ ಪ್ರಕಾಶ್ ಅವರು ಈ ಥರ ಸಿನಿಮಾ ಮಾಡಿದ್ದಾರೆ, ಡಾಕ್ಟರ್ ರಾಜು ಅವರೆಲ್ಲ ಸಪೋರ್ಟ್ ಮಾಡಿದಂತ ಹೇಳಿದ್ದಾರೆ. ಮೊದಲನೇ ದಿನ ಜನ ಬರ್ತಾರೋ ಬರಲ್ವೋ ಅಂತ ಭಯ ಬಿಟ್ಟಿದ್ದಾರೆ ಏನು ಅಂತ ಅವ್ರು ಹೇಳುವಾಗ ಅವ್ರು ನನ್ನ ಕರೆಸ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿರುವಂಥ ಕರವೇ ಸದಸ್ಯ ಎಲ್ಲರಿಗೂ ನಾನು ಖುದ್ದಾಗಿ ಹೇಳ್ತೀನಿ, ಈ ಸಿನಿಮಾ ನೋಡಲೇಬೇಕು, ಈ ಸಿನಿಮಾನಲ್ಲಿ ವಿಶೇಷ ಇದೆ ಅಂತ ಅವರು ನನಗೆ ಮಾತು ಕೊಟ್ಟಿದ್ದಾರೆ. ಎರಡನೇ ಸ್ಟೆಪ್ ಅಂದರೆ ಓಪನಿಂಗ್ ಡೇ ಒಂದು ಥಿಯೇಟರ್ ಒಂದು 50 ಜನ ಆದರೂ ಕರವೇ ಅವರು ಬಂದು ಸಿನಿಮಾ ನೋಡ್ತಾರೆ. 50 ಜನ ನೋಡಿ ಇನ್ನೊಬ್ಬ 50 ಜನ ಸಿನಿಮಾ ಥಿಯೇಟರ್ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರು ಬರ್ತಾ ಇದೆ ಅನ್ಬಿಟ್ಟು. ದಟ್ ವಾಸ್ ಮೈ ಸೆಕೆಂಡ್ ಸ್ಟೆಪ್. ಇನ್ನೂ ಇದ್ದಾರೆ ನನ್ನ ಜೊತೆಯಲ್ಲಿ ಬೇರೆ ಬೇರೆ ಅವರು, ನಾವಿದ್ವಿ, ಧೈರ್ಯವಾಗಿ ಸಿನಿಮಾ ರಿಲೀಸ್ ಮಾಡಿ ಅಂತ ಹೇಳಿದ್ದಾರೆ. ಇವರೆಲ್ಲರ ಸಹಕಾರ ನನಗಿದೆ. ಮುಖ್ಯವಾಗಿ ನಾನು ಯಾವ ದೇವಸ್ಥಾನಕ್ಕೆ ಹೋದ್ರೂ, ಈ ರೈಲ್ವೆ ಸ್ಟೇಷನ್ಗೆ ಹೋದ್ರು, ಬಸ್ ಸ್ಟ್ಯಾಂಡ್ಗೆ ಹೋದ್ರೂ, ಅಣ್ಣ ನಿಮ್ಮ ಪಿಕ್ಚರ್ಸ್ ನೋಡಿ ನಾವು ಮೇಲೆ ಬಂದಿದ್ವಿ, ಸಿನಿಮಾ ಯಾಕೆ ಮಾಡ್ತಾ ಇಲ್ಲ, ನೀವು ಸಿನಿಮಾ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳೋರನ್ನ ತುಂಬ ಜನ ನಾನು ನೋಡಿದ್ದೀನಿ. ನಾನು 7.5 ಕೋಟಿ ಜನದಲ್ಲಿ 1% ನನ್ನ ಹೆಸರಿಗೋಸ್ಕರ ಸಿನಿಮಾ ಬಂದ್ರೂ ಈ ಸಿನಿಮಾ ಸೆಕ್ಸ್ ಅಂತ ನಾನು ನಂಬ್ಕೊಂಡಿದ್ದೀನಿ. ನಾನು ಸಾಯಿ ಪ್ರಕಾಶ್ಗೆ ಒಂದು ಅಭಿಮಾನ ಇದೆ, ಸಾಯಿ ಪ್ರಕಾಶ್ ಇಷ್ಟಪಡುವಂಥ ಜನ ಕರ್ನಾಟಕದಲ್ಲಿದ್ದಾರೆ. ಇಷ್ಟು ವರ್ಷ ಅವರನ್ನು ನಾನು ಸಾಕಿದ್ದಾರೆ,
ಅವರ ಅಭಿಮಾನದಿಂದಾನೇ ನಾನು 105 ಚಿತ್ರ ಮಾಡೋಕ್ಕೆ ಅವಕಾಶ ಸಿಕ್ತು. ಈ 105ನೇ ಚಿತ್ರನೂ ಅಭಿಮಾನ ದೇವತೆಗಳು ಸಕ್ಸಸ್ ಮಾಡ್ತಾರೆ ಅನ್ನೋ ನಂಬಿಕೆಯಿಂದ 3ನೇ ಸ್ಟೆಪ್ ನಾನು ತಗೊಂಡು ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಮನೆಯವರು ಹೇಳ್ತಾರೆ, ಸಿನಿಮಾ ಮಾಡಿದೆ ಕಷ್ಟ, ಸಿನಿಮಾ ಮಾಡಿದ್ರಿ, ಸಿನಿಮಾ ಹಿಂಗೆ ರಿಲೀಸ್ ಮಾಡಿದ್ರಿ ನೀವು, ಯಾವುದೇ ಸಕ್ಸಸ್ ಮಾಡಿದೆ ಅಂತ ಹೇಳಿದೆ ನಾನು. ಇಲ್ಲ, ನಮ್ಮ ಹಿಂದೆ ಶಕ್ತಿ ಇದೆ, ಸಾಯಿ ಶಕ್ತಿ ಇದೆ, ತಪ್ಪದೇ ಸಾಯಿಬಾಬಾ ನಮ್ಮ ಸಿನಿಮಾ ಸಕ್ಸಸ್ ಮಾಡಿಕೊಡ್ತಾರೆ. ಧೈರ್ಯವಾಗಿರೋಂಥ ಮಿಸ್ಸಸ್ನ ಒಪ್ಪಿಸಿ ಈ ಪಿಕ್ಚರು ರಿಲೀಸ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ. ನಾನು ಮಾಧ್ಯಮದವ್ರನ್ನ ಪತ್ರಿಕೆ ಬದ್ಧ ಕೇಳೋದು ಒಂದೇ, 5 ವರ್ಷ ನಾನು ಸಿನಿಮಾ ಮಾಡಿ ಎಲ್ಲೋ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಇರುತ್ತೆ. ನೀವೆಲ್ಲರೂ ಇಷ್ಟು ವರ್ಷ ನಾನು ಸಾಕಿದ್ರಿ, ನೀವು ಫ್ರಂಟ್ ಪೇಜ್ನಲ್ಲಿ ನಾನು ನಿಲ್ಲಿಸಿದ್ರಿ. ನೀವು ನಾಗೇಂದ್ರ ಅಂತ ನಾನು ಏನು ಕೇಳಬೇಕಾಗಿಲ್ಲ, ಯಾಕಂದರೆ ಆ ಕಾಲದಿಂದ ಈ ಕಾಲದವರೆಗೂ ಎಲ್ಲ ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡಿ ನನ್ನ ಸೋದರಾಗಿ ನನ್ನ ಎದುರಿದ್ದಾರೆ ನಾಗೇಂದ್ರ ಅವರು. ನೀವೆಲ್ಲರೂ ಮಾಧ್ಯಮದವರು ಎಲ್ಲರನ್ನೂ ದಯವಿಟ್ಟು ನನ್ನ ಸಹಕಾರ ಕೊಡಬೇಕು. ಜನ ಮರ್ತೋಗಿರ್ಬೋದು ಸಾಯಿ ಪ್ರಕಾಶ್ ಕಾಂತ್ ಎಲ್ಲ ಸಿನಿಮಾ ಮಾಡ್ತಾ ಇಲ್ಲ ಅಂತ, ಬಟ್ ಈ ಸಿನಿಮಾ ಸೆಪ್ಟೆಂಬರ್ 10 ತಪ್ಪದೇ ನನ್ನನ್ನು ಪ್ರತಿ ಮನೆ ಅವರನ್ನು ಯೋಚನೆ ಮಾಡ್ತಾರೆ. ಸಾಯಿ ಪ್ರಕಾಶ್ ಇನ್ನೂ ಇದ್ದಾರೆ, ಒಳ್ಳೆ ಚಿತ್ರ ಮಾಡಿದ್ದಾರೆ, ಈ ಸಿನಿಮಾ ನಾವು ನೋಡಲೇಬೇಕು, ನೋಡ್ತೀವಿ ಅನ್ನೋ ಆಸೆ ಜನರಲ್ಲಿ ಹುಟ್ಟುತ್ತಂತ ನಾನು ನಂಬಿಕೊಂಡಿದ್ದೀನಿ. ಇದು ನನ್ನ ಜೀವನ ನನಗೂ ಒಂದು ಕಹಿ ಅನುಭವ ಇದೆ. ಕಹಿನೇ ಯಾವತ್ತೂ ನಾವು ಮರಿಬೇಕು, ಸಿಹಿನೇ ನಾವು ತಗೋಬೇಕು ಜೀವನದಲ್ಲಿ. ಅದೇ ರೀತಿ ಸಿಹಿ ಆಸೆ ನನಗಿದೆ, ಈ ಸಿನಿಮಾ ಸಕ್ಸಸ್ ಆಗುತ್ತೆ, ಜನ ನೋಡ್ತಾರಂತ. ರಾಜವ್ರಾಗ್ಬೋದು, ಕರವೇ ನಾರಾಯಣಗೌಡರು ಆಗ್ಬೋದು, ಇನ್ನೂ ಎಷ್ಟೋ ಕಡೆ ನಾನು ಫೋನ್ ಮಾಡಿದ್ದೀನಿ. ನಾಗೇಂದ್ರ ಒಂದು ಅಡ್ವೈಸ್ ಕೊಟ್ಟಿದ್ದಾರೆ, ಕೇವಲ ಬೆಂಗಳೂರು ಮಾತ್ರ ಪ್ರೆಸ್ ಮೀಟ್ ಬೇಡ, ಮೈಸೂರಿನಲ್ಲಿ ಮಾಡಿ, ಚಿತ್ರದುರ್ಗ ಮಾಡಿ, ಬಳ್ಳಾರಿ ಮಾಡಿ, ಕೊಪ್ಪಳ ಗಂಗಾವತಿ ಮಾಡಿ, ಈ ಕಡೆ ಗುಲ್ಬರ್ಗ ಮಾಡಿ, ಎಲ್ಲ ಕಡೆ ಮಾಡಿದರೆ ಮರ್ತೋಗಿದ್ದಂಥ ಸಾಯಿ ಪ್ರಕಾಶ್ ಪುನಃ ಅವರು ಅವಲೋಕನ ಮಾಡ್ಕೊಂತಾರೆ. ಸಾಯಿ ಪ್ರಕಾಶ್ ಚಿತ್ರ ಮಾಡಿದ್ದಾರೆ, ಇದ್ದಾರೆ ಇಂಡಸ್ಟ್ರಿಯಲ್ಲಿ ಅನ್ನೋದೊಂದು ಬರುತ್ತಂತ ನಾಗೇಂದ್ರ ಸಲಹೆ ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕಾದ್ಯಂತ ನಾನು ಪ್ರೆಸ್ ಮೀಟ್ ಮಾಡಿ ಒಂದು 45 ದಿನ ನಾನು ಈ ಸಿನಿಮಾಗೆ ಹೋಮ್ವರ್ಕ್ ಮಾಡ್ತೀನಿ. ನಾನು ಜುಲೈ 1st ವೀಕ್ ಆರ್ 2nd ವೀಕ್ ಮಳೆ ನೋಡಿಕೊಂಡು, ಈ ಮಳೆಗಾಲ ತುಂಬ ಡೇಂಜರ್ ಆಗುತ್ತೆ, ಯಾಕಂದರೆ ರಿಲೀಸ್ ದಿನನೇ ಮಳೆ ಬಂದರೆ ಜನ ಬರೋದಕ್ಕೆ ಕಷ್ಟ ಆಗುತ್ತೆ. ಜುಲೈ ಮಳೆ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಜುಲೈನಲ್ಲಿ ಈ ಸಿನಿಮಾ ರಿಲೀಸ್ ಮಾಡಬೇಕಂತ ನಾನು ಆಸೆ ಪಟ್ಟಿದ್ದೀನಿ. ನಿಮ್ಮೆಲ್ಲರ ಸಹಕಾರ ನಮಗಿರಲಿ. ಈ ಚಿತ್ರದಲ್ಲಿ ಪಾತ್ರ ಮಾಡಿದ ಕಲಾವಿದರಾಗ್ಬೋದು, ಸಾಂಕೇತಿಕ ನಿಪುಣರಾಗ್ಬೋದು, ಯಾರನ್ನು ಏನು ಆಸೆ ಪಡದೆ ನಮ್ಮ ಡೈರೆಕ್ಟ್ ಉಳಿಬೇಕು, ನಿಲ್ಲಬೇಕು ಅನ್ನೋ ವಿಷಯದಿಂದ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕಲಾವಿದರಿಗೆ, ನನ್ನ ಕುಟುಂಬದಲ್ಲಿ ಇರುವಂಥ ಎಲ್ಲ ತಾಂತ್ರಿಕ ವರ್ಗದವರಿಗೆ ನಾನು ಹೃದಯಪೂರ್ವಕ ನಮಸ್ಕಾರಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಆಸೆ ಇತ್ತು ಈ ಥರ ಒಂದು ಸಿನಿಮಾ ಮಾಡಬೇಕು ಅಂತ. ಆ ಕಾಲದಲ್ಲಿ ಕರೋನಾ ಇರೋದ್ರಿಂದ ಅವಾರ್ಡ್ಗೆ ನಾನು ಅಪ್ಲೈ ಮಾಡೋಕ್ಕಾಗಲಿಲ್ಲ. ಆ ಟೈಮ್ನಲ್ಲಿ ಅಪ್ಲೈ ಮಾಡಿದರೆ ಅವಾರ್ಡ್ ಸಿಕ್ಕಿರ್ಬೋದೇನೋ. 2020 ಆಗಿರೋದ್ರಿಂದ ಎಲ್ಲಿಯೂ ಅಪ್ಲೈ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಜನಗಳೇ ನನಗೊಂದು ಅವಾರ್ಡ್ ಕೊಡ್ತಾರೆ, ರಿವಾರ್ಡ್ ಕೊಡ್ತಾರೆ ಅಂತ ಆಸೆ ನನಗಿದೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಂ ಶ್ರೀ ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಇತ್ತೀಚೆಗೆ ನಾವು ನಿಮ್ಮನ್ನು ಭೇಟಿಯಾಗೋದು ವಿರಳ ಆಗಿದೆ. ಮುಂಚೆ 30 ಜನ 40 ಜನ ಮಾಧ್ಯಮ ಮಿತ್ರರು ಬರುವರು, ಈಗ ಬೆರಳೆಣಿಕೆ, ಜೊತೆಗೆ ಹೊಸಬರು ತುಂಬ ಜನ. ಹಾಗಾಗಿ ನಮ್ಮ ಪೂರ್ವ ಚರಿತ್ರೆ ಅಥವಾ ಪ್ರೆಸೆಂಟಲ್ಲಿ ಇರುವಂಥದ್ದು ಯಾವುದು ಅವರ ಕಣ್ಣಿಗೆ ಬೀಳೋದು ಕಷ್ಟ ಆಗಿದೆ. ಇನ್ನು ಚಿತ್ರದ ಬಗ್ಗೆ ನಾನು ಮಾತಾಡೋಕ್ಕೆ ಏನೂ ಉಳಿಸೇ ಇಲ್ಲ. ಡಾಕ್ಟರ್ ರಾಜು ಅವರು ಭಾಳ ಕೂಲಂಕುಷವಾಗಿ ಎಲ್ಲ ಪಾಯಿಂಟನ್ನು ಇಟ್ಟು ಮಾತಾಡಿದ್ದಾರೆ. ಆಮೇಲೆ ನಿರೂಪಕಿಯವರು ಎಲ್ಲವನ್ನೂ ಹೇಳಿದ್ದಾರೆ. ಸಿನಿಮಾ ಉದ್ದೇಶ, ಸಿನಿಮಾ ಯಾತಕ್ಕೋಸ್ಕರ ಮಾಡಿದ್ದಾರೆ, ಯಾತಕ್ಕೆ ತಡ ಆಗಿದೆ, ಎಲ್ಲವನ್ನೂ ತಿಳಿಸಿದ್ದಾರೆ. ನಾನು ಕೂಡ ಪಾತ್ರ ವಹಿಸಿದ್ದೀನಿ. ನಿರ್ದೇಶಕರು ನಮ್ಮ ಆತ್ಮೀಯ ಶ್ರೀ ಸಾಯಿ ಪ್ರಕಾಶ್ ಅವರು ಅವರ ಎಲ್ಲ ಚಿತ್ರದಲ್ಲೂ ಎಲ್ಲಾದರೂ ಒಂದು ಕಡೆ ರಮೇಶ್ ಭಟ್ ಇರಬೇಕು ಅನ್ನೋ ಒಂದು ಅಭಿಮಾನ ಇಟ್ಟಿದ್ದಾರೆ. ಅದಕ್ಕೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಇದರಲ್ಲಿ ಕೂಡ ಒಂದು ಲಾಯರ್ ಪಾತ್ರ ಮಾಡಿದ್ದೀನಿ. ಅವರ ಸಿನಿಮಾಗಿರೋ ಪ್ರೀತಿ 105 ಸಿನಿಮಾ ಮಾಡಿರೋದೇ ಒಂದು ದೊಡ್ಡ ನಿದರ್ಶನ.
ಎಲ್ಲರೂ ಮಾಡೋಕ್ಕಾಗಲ್ಲ 105 ಸಿನಿಮಾ. ಅದು ಇತ್ತೀಚೆಗೆ ಈ 10 ವರ್ಷದಲ್ಲಿ ಬಹಳಷ್ಟು ಇಂಡಸ್ಟ್ರಿ ಬದಲಾಗಿದೆ. ಆ ಕಷ್ಟದಲ್ಲೂ ಕೂಡ ಹೋರಾಟ ಮಾಡಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಬಿಟ್ಟರೆ ಬೇರೆ ಜಗತ್ತೇ ಇಲ್ಲ. ಸೊ ಆದರೆ ಇವತ್ತು ಒಂದು ಸಿನಿಮಾ ಮಾಡೋದು ಒಂದು ಆತಂಕದ ವಿಷಯ, ರಿಲೀಸ್ ಮಾಡೋದು ಭಯದ ವಿಷಯ. ಸೊ ಇದರ ಮಧ್ಯ ಕೂಡ ಇಂಥ ಒಂದು ಒಳ್ಳೆಯ ಒಂದು ಸಮಾಜಮುಖಿ ಸಿನಿಮಾ ಇದು. ಧೈರ್ಯ ಗೆಟ್ಟವರಿಗೆ ಧೈರ್ಯ ಕೊಡುವಂಥ ಸಿನಿಮಾ ಇದು. ಬರೀ ಸ್ಪೋರ್ಟ್ಸ್ ಮೆನ್ಗಳದ್ದು ಮಾತ್ರ ಒಂದಷ್ಟು ಕ್ಲಿಪ್ಪಿಂಗ್ ಹಾಕಿದ್ದಾರೆ. ಆದರೆ ಚಿತ್ರಕಥೆಯಲ್ಲೂ ಕೂಡ ನೊಂದವರು, ಸಾಯಬೇಕು ಅಂತ ಇದ್ದವರು ಜೀವ ಉಳಿಸ್ಕೊಳ್ಳೋವಂಥ ಉದಾಹರಣೆಗಳು ತುಂಬ ಇದೆ. ಒಂದು ಕೌಟುಂಬಿಕ ಕಥೆನೂ ಇದೆ ಇದರಲ್ಲಿ. ಸಿನಿಮಾ ಅದೇ ಇದೆ ಅಂತ ಇಲ್ಲ, ಕಥೆಯ ಜೊತೆಯಲ್ಲಿ ಸಂದೇಶವನ್ನು ಕೊಡುವಂಥ ವಿಷಯಗಳು ಇದರಲ್ಲಿದೆ. ಅಷ್ಟೇ ಅಲ್ಲ, ಎಲ್ಲ ನುರಿತ ಕಲಾವಿದರು ದಂಡೇ ಇದೆ ಇದರಲ್ಲಿ. ಈ ಪೋಸ್ಟರಲ್ಲಿ ಸುಮಾರು ಜನ ಇದ್ದಾರೆ. ಸೊ ಅದೊಂದು ದೊಡ್ಡ ಮನಸ್ಸು ನಿರ್ದೇಶಕರಿಗೆ. ನಮ್ಮ ಎಲ್ಲ ಕಲಾವಿದರು ಎಲ್ಲ ಸಿನಿಮಾದಲ್ಲೂ ಇರಬೇಕು ಅಂತ ಆಸೆ ಪಡ್ತಾರೆ. ಆ ಥರ ಮನೋಭಾವ ಇರುವಂಥ ನಿರ್ದೇಶಕರು ಬಹಳ ಕಮ್ಮಿ, ಬಹಳ ವಿರಳ. ಈ ಪ್ರಾಜೆಕ್ಟಲ್ಲಿ ಇದ್ದವರು ಮುಂದಿನ ಪ್ರಾಜೆಕ್ಟಲ್ಲಿ ಇರಲ್ಲ, ಅದ್ರ ಪ್ರಾಜೆಕ್ಟಲ್ಲಿ ಇನ್ಯಾರೋ ಇರ್ತಾರೆ. ಸೊ ಈಚೆಗಂತೂ ಒಂದು ಪ್ಯಾನ್ ಇಂಡಿಯಾ ಅಂತ ಶುರುವಾಗಿ ಇಲ್ಲಿಯ ನಾಯಕರು ಮಾತ್ರ ಇರ್ತಾರೆ. ನಾಯಕಿ, ಪೋಷಕ ನಟರು, ಖಳನಟರು ಎಲ್ಲ ಎಲ್ಲೆಲ್ಲಿಂದನೂ ಬರ್ತಿದ್ದಾರೆ. ಅವರು ಕಲಾವಿದರೆ. ಅಂದರೆ ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ನಿರ್ದೇಶಕರು ನಮ್ಮ ಕಲಾವಿದರನ್ನೇ ಬಳಸಿ 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 ಸಿನಿಮಾ ಮಾಡಿದ್ದಾರೆ. ಅವ್ರ ಬಾಯಲ್ಲೇ ಬಂದಿದೆ ನಮ್ಮ ಕುಟುಂಬದವರು ಅಂತ. ಆ ಒಂದು ಮನೋಭಾವ ಒಬ್ಬ ನಿರ್ದೇಶಕರಿಗೆ ಇರೋದು ವಿಶೇಷ. ಅದು ನಮ್ಮ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರ ಹತ್ರ ಇದೆ. ಅದೇ ಒಂದು ಪ್ರೀತಿಯಿಂದ, ಅದೇ ವಿಶ್ವಾಸದಿಂದ ಎಲ್ಲರನ್ನು ಸೇರಿಸಿ ಈ ಸಿನಿಮಾ ಮಾಡಿದ್ದಾರೆ. ಮಾಧ್ಯಮದವ್ರಿಗೆ ನಾನು ಏನು ಕೇಳಲ್ಲ, ನಿಮ್ಮನ್ನು ಕರೆದಿರೋದೇ ಇದ್ರ ಬಗ್ಗೆ ಹೆಚ್ಚು ಕಾಲಮ್, ಸಣ್ಣ ಕಾಲಮ್ ಕೊಡಬೇಡಿ, ಒಂದು 2-3 ಕಾಲಮ್ ಕೊಡಿ ಇದಕ್ಕೆ ಅಂತ. ಯಾಕೆಂದರೆ ಒಂದು ನಾಯಕರ ಒಂದು ಫಸ್ಟ್ ಲುಕ್ ಅಂದರೆ ಅರ್ಧ ಪೇಜ್ ಇರುತ್ತೆ. ಇಂಥ ಒಂದು ಒಳ್ಳೆ ಸಿನಿಮಾಕ್ಕೆ ಮಿನಿಮಮ್ 3 ಕಾಲಮ್ನಾರು ಕೊಡಿ ಅಂತ ನನ್ನ ರಿಕ್ವೆಸ್ಟ್. ಯಾಕೆಂದರೆ ಒಂದು ಒಳ್ಳೆಯ ಉದ್ದೇಶಕ್ಕೆ ಸಿನಿಮಾ ಮಾಡಿರುವಂಥದ್ದು. ರಾಜು ಅವರು ಹೇಳಿದ್ರು, ನಿರ್ದೇಶಕರು ಹೇಳಿದ್ರು, ಇದರಲ್ಲಿ ಹಣ ತೆಗಿಬೇಕು ಅಂತ ಸಿನಿಮಾ ಮಾಡೇ ಇಲ್ಲ, ಇದು ಜನರಿಗೆ ತಲುಪಬೇಕು ಅನ್ನೋದೇ ದೊಡ್ಡ ಉದ್ದೇಶ. ಹಾಗಾಗಿ ಇದು ಪ್ರಚಾರಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಹಲವಾರು ಚಿತ್ರಗಳಲ್ಲಿ ಪಾತ್ರಗಳನ್ನು ಮಾಡಿರೋದಕ್ಕಿಂತ ಹೆಚ್ಚಾಗಿ ಅವರ ಪ್ರಾರಂಭದ ದಿವಸಗಳಿಂದ ಅವರೊಂದಿಗೆ ನಾನು ಅವರ ಚಿತ್ರಗಳಲ್ಲಿ ಕಂಠದಾನವನ್ನು ಮಾಡುವಂತಹ, ವಿಶೇಷವಾದ ಪಾತ್ರಗಳಿಗೆ ನಾನು ಧ್ವನಿ ನೀಡುವಂತಹ, ಸ್ವತಃ ಅವ್ರದೇ ಪಾತ್ರಕ್ಕೂ ನಾನು 1-2-3 ಬಾರಿ ಸಾಯಿ ಪ್ರಕಾಶ್ ರವರಿಗೆ ಧ್ವನಿಯನ್ನು ನೀಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿರತಕ್ಕಂತಹ ನಮ್ಮೆಲ್ಲ ಕಲಾವಿದರ ಪಾಲಿಗೆ ಅವರು ಒಂಥರ ಒಂದು ಕಲ್ಪವೃಕ್ಷ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಾಯಿ ಪ್ರಕಾಶ್ ರವರಿಗೆ ವಿಶೇಷವಾಗಿ ವಂದನೆಗಳನ್ನು ನೀಡ್ತಾ, ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ನಿಜಕ್ಕೂ ನಮ್ಮ ದೊಂಬರಕೃಷ್ಣ ಸುರೇಶ್ ಅವರ ಬಗ್ಗೆ ಇಲ್ಲಿ ಒಂದು ಮಾತು ಬಂತು. ಕರೋನಾ ಸಂದರ್ಭದಲ್ಲಿ ನಾನು ಚಲನಚಿತ್ರ ಕಾರ್ಮಿಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾಗ ನಮ್ಮ ಕಾರ್ಮಿಕರು, ನಮ್ಮ ಪೋಷಕ ಕಲಾವಿದರು ಎಷ್ಟು ಕಷ್ಟಪಡ್ತಿದ್ರು. 1 kg ಅಕ್ಕಿಗೂ ತೊಂದರೆ ಅನ್ನುವಂತಹ ಸಂದರ್ಭದಲ್ಲಿ ಹುಡುಕಿ ಸಹಾಯ ಮಾಡಿ, ಬಹುಶಃ ಅವತ್ತೇ ಈ ಟೈಟ್ಲಿಗೆ ಸರಿಯಾಗಿ ಕೆಲವೊಬ್ಬರು ಏನಾದರೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿಲಿ ಇದ್ದರೆ ಅದನ್ನು ನಿವಾರಣೆ ಮಾಡಿದಂಥ ಒಂದು ನಿಜಕ್ಕೂ ಕೀರ್ತಿ ನಮ್ಮ ಡಾಕ್ಟರ್ ರಾಜೂರವರಿಗೆ ಸಂದಾಯ ಆಗತ್ತೆ ಅಂದ್ರೆ ತಪ್ಪಿಲ್ಲ. ತುಂಬ ಜನಗಳಿಗೆ ಅವರು ಸಹಾಯ ಮಾಡಿ ಅವತ್ತು ಒಂದು ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ, ಹತಾಶರಾಗದೇ ಇರೋದಕ್ಕೆ ಅವರು ಅನುಕೂಲ ಮಾಡಿಕೊಟ್ರು. ಅದಕ್ಕಾಗಿ ವಿಶೇಷವಾದ ಧನ್ಯವಾದಗಳು. ಎಲ್ಲ
ಸಾಯಿ ಪ್ರಕಾಶ್ ಅವರ ಚಿತ್ರಗಳು ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಚಿತ್ರಗಳೇ. ಅದರಲ್ಲಿ ಮನರಂಜನೆ, ಭಾವನೆಗಳು, ಎಮೋಷನ್ಸು, ಸೆಂಟಿಮೆಂಟ್ಸು ಎಲ್ಲ ಇರುತ್ತೆ. ವಿಶೇಷವಾದ ಒಂದು ಸಂದೇಶನೂ ಇರುತ್ತೆ. ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಚಿತ್ರದಲ್ಲಿ ಆತ್ಮಹತ್ಯೆ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಇನ್ನು ಮುಂದೆ ಡಾಕ್ಟರ್ ರಾಜು ಅವರು ಹೇಳಿದ ಹಾಗೆ ಈ ಚಿತ್ರದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋ ನಿರ್ಧಾರ ತಗೊಂಡ್ರವರು ಕೂಡ ಅದನ್ನು ಬೇಡ ಅಂತ ತೀರ್ಮಾನ ಮಾಡಿ ಬದುಕುವಾಗ ಆಗಲಿ ಅಂತ ನಾವೆಲ್ಲರೂ ಆಶಿಸ್ಬೇಕಾಗತ್ತೆ. ರೀಸೆಂಟಾಗಿ ನಮ್ಮ ನಿರೂಪಕಿ ಅವರು ಹೇಳ್ದಂಗೆ ಒಂದು 6-7 ವರ್ಷದ ಮಗು ಅಮ್ಮ ನಾನು ಚಾಕ್ಲೇಟ್ ಕದ್ದಿಲ್ಲಮ್ಮ ಅಂತ ಬರೆದಿಟ್ಟು ಅದು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂದರೆ ಅದನ್ನು ನೆನೆಸ್ಕೊಂಡಾಗೆಲ್ಲ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ. ಆ ಮಗುಗೆ ಬಹುಶಃ ಈ ಆತ್ಮಹತ್ಯೆ ಬಗ್ಗೆ ಕೇಳಿಲ್ಲ, ಆತ್ಮಹತ್ಯೆ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋ ಹಾಗಿದ್ದಿದ್ರೆ ಆ ಪ್ರಯತ್ನ ಮಾಡ್ತಾನೆ ಇರಲಿಲ್ಲ. ಆ 6-7 ವರ್ಷದ ಮಗುಗೆ ಆತ್ಮಹತ್ಯೆ ಅನ್ನೋ ಕಾನ್ಸೆಪ್ಟಿನ ಪರಿಚಯ ಆಗಿದೆ ಅಂದರೆ ಅದೆಷ್ಟು ಆತ್ಮಹತ್ಯೆ ಬಗ್ಗೆ ಒಂಥರ ನಮ್ಮಗಳ ಮಧ್ಯೆ ನಾವು ಮಾತಾಡ್ತೀವಿ, ಅದು ಮಕ್ಕಳ ಮನಸ್ಸಿಗೂ ಹೋಗುತ್ತೆ. ಸೊ ನಾನು ಕದ್ದಿಲ್ಲ, ನಾನು ಕದ್ದಿದ್ದೀನಿ ಅಂತ ನನಗೊಂದು ಕೆಟ್ಟ ಒಂದು ಟೈಟಲ್ ಬಂತು, ನನಗೆ ಹಣೆ ಪಟ್ಟಿ ನಾನು ಕಟ್ಕೊಳ್ಬೇಕಾಯ್ತು, ಇದರಿಂದ ನಾನು ವಿಮುಕ್ತಿ ಅಂದರೆ ಸಾವು ಅನ್ನೋದು ಅದಕ್ಕೆ ಕಲ್ಪನೆಯಲ್ಲಿ ಬಂದಿದೆ ಅಂದರೆ ಇದೆಷ್ಟು ದೊಡ್ಡ ಪಿಡುಗಿದು. ಇದು ನಿವಾರಣೆ ಆಗಬೇಕು. ಚಿತ್ರವನ್ನು ಎಲ್ಲರೂ ನೋಡಬೇಕು. ನಾರಾಯಣ್ ಗೌಡ್ರು ಅಭಯ ಕೊಟ್ಟಿದ್ದಾರೆ. ನಮ್ಮೆಲ್ಲ ಸದಸ್ಯರಿಗೆ ಚಿತ್ರವನ್ನು ನೋಡೋದಕ್ಕೆ ನಾನು ಆದೇಶವನ್ನು ನೀಡ್ತೀನಿ ಅಂತ. ಈಗ ಬೇಕಾದಂತಹ ಡಾಕ್ಟರ್ ಆದವರು ಫಸ್ಟ್ ಕೊಡೋದೇ ಆಕ್ಸಿಜನ್ನು, ಬದುಕುಳಿಯೋದಕ್ಕೆ ಬೇಕಾದಂತಹ ಆಕ್ಸಿಜನ್. ಆ ಆಕ್ಸಿಜನ್ ಡಾಕ್ಟರ್ ರಾಜು ಅವರು ಪೂರೈಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಚಿತ್ರೋದ್ಯಮದ ವಿಶೇಷವಾದ ಒಬ್ಬ ನಿರ್ದೇಶಕ ಸಾಯಿ ಪ್ರಕಾಶ್ ಅವರು. ಬಹುಶಃ ರಮೇಶ್ ಭಟ್ ಅವರು ಒಪ್ಕೋತಾರೆ ಆ ಮಾತನ್ನ. ನಮ್ಮಲ್ಲಿರೋ ಎಷ್ಟೋ ಜನಪ್ರಿಯ ಕಲಾವಿದರು ಆ ಮಟ್ಟಕ್ಕೆ ಜನಪ್ರಿಯತೆ ಪಡ್ಕೊಂಡಿದ್ರೆ ಈ ಒಂದು 35 ವರ್ಷಗಳ ಸಾಯಿ ಪ್ರಕಾಶ್ ಅವರ ಜರ್ನಿಲಿ, ಅವರ ಚಿತ್ರಗಳಲ್ಲಿ ಅವರು ಈ ನಟರಿಗೆ ಮೇಲಿಂದ ಮೇಲೆ ಅವಕಾಶ ಕೊಟ್ಟು ಒಳ್ಳೊಳ್ಳೆ ಪಾತ್ರಗಳನ್ನು ಕೊಟ್ಟು ಅವರೆಲ್ಲ ಇವತ್ತು ಭದ್ರವಾದ ಸ್ಥಾನ ಪಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣಕರ್ತರು ಸಾಯಿ ಪ್ರಕಾಶ್ ಅವರು. ಹಾಗಾಗಿ ಅಂಥ ಒಬ್ಬ ನಿರ್ದೇಶಕ, ಇಡೀ ಚಿತ್ರೋದ್ಯಮಕ್ಕೆ ಆಕ್ಸಿಜನ್ನು ಸಾಯಿ ಪ್ರಕಾಶ್ ಆಸ್ ಎ ಡೈರೆಕ್ಟರ್. ಪ್ರೊಡ್ಯೂಸರ್ನ ಯಾವತ್ತೂ ತೊಂದರೆಗೆ ಸಿಕ್ಕಾಕೊಳ್ದೇ ಇರೋ ಥರ ಮಾಡಿ, ಕಲಾವಿದರನ್ನ ಬೆಳೆಸ್ತಾ, ಇಡೀ ಸಮಾಜಕ್ಕೆ ಒಳ್ಳೆಯ ಮೆಸೇಜನ್ನು ಕೊಡ್ತಾ, ಈ ಎಲ್ಲ ಜವಾಬ್ದಾರಿಗಳನ್ನು ಪೂರೈಸಿ ಒಂದು ಸಕ್ಸಸ್ಫುಲ್ ನಿರ್ದೇಶಕರಾಗಿ 105 ಇನ್ನು ಮುಂದೆ ಇನ್ನೂ ಸಾಕಷ್ಟು ಚಿತ್ರಗಳನ್ನು ಮಾಡುವಂತಹ ಅವಕಾಶ ಭಗವಂತ ಸಾಯಿಬಾಬಾ ಅವ್ರಿಗೆ ಕೊಡಬೇಕು ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಮಾಧ್ಯಮದವರಿಗೆ ವಂದಿಸ್ತಾ, ರಮೇಶ್ ಭಟ್, ನಮ್ಮ ಶಿವಕುಮಾರ್ ಹೇಳಿದ ಹಾಗೆ ಇದಕ್ಕೊಂದು ವಿಶೇಷವಾದ ಒಂದು ಹೆಚ್ಚಿನ ಒಂದು ನೀವು ಪಬ್ಲಿಸಿಟಿನ ಕೊಟ್ಟು, ಒತ್ತನ್ನು ಕೊಟ್ಟು, ಇಂಪಾರ್ಟೆನ್ಸನ್ನು ಕೊಟ್ಟು ಈ ಚಿತ್ರ ಯಶಸ್ವಿ ಆಗೋ ಹಾಗೆ ಮಾಡಿ, ಈ ಮೆಸೇಜು ಜನಗಳಿಗೆ ತಲುಪಬೇಕು. ಸಾಯಿ ಪ್ರಕಾಶ್ ಅವರು ಅವರ ಬ್ಯಾನರಲ್ಲಿ ಇನ್ನೊಂದಷ್ಟು ಚಿತ್ರಗಳನ್ನು ಮಾಡೋದಕ್ಕೆ ಆರ್ಥಿಕವಾಗಿ ಅವರಿಗೆ ಆ ಸದೃಢತೆ ಬರಬೇಕು. ಅದಕ್ಕೆ ನೀವು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.